ವೀಕ್ಷಕರೇ ನಮಸ್ತೆ. ನನ್ನ ಹೆಸರು ಬಂದು ನಾಗಮಣಿ ಅಂತ. ನಾನು ಕೇರ್ಪೇಟೆ. ಕೇಳಿಸ್ತಿಲ್ಲ, ಸ್ವಲ್ಪ ಜೋರ ಮಾತಾಡಿ. ನಮ್ಮೂರು ಬಂದು ಕೇರ್ಪೇಟೆ. ನನಗೆ ಸ್ವಲ್ಪ ಬೆನ್ನು ನೋವಿತ್ತು ಜಾಸ್ತಿ. ಬಟ್ ಅದು ನೋವಿದೆ ಅಂತ ನಾನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಏನೂ ಆಗಲ್ಲ, ಪರವಾಗಿಲ್ಲ, ಸುಮ್ಮನೆ ಇರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ನಮ್ಮ ಅಣ್ಣ ಇದ್ದಾರೆ ಬೆಂಗಳೂರಲ್ಲಿ. ಬಂದೆ ಹೆಂಗೋ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ಬೆನ್ನು ನೋವಿತ್ತು. ಅವ್ರು ಬೆನ್ನು ನೋವಿದೆ, ಯಾಕವ ಇಷ್ಟೊಂದು ಅಳ್ತಾ ಇದೆಯಲ್ಲ ಅಂತ ಕೇಳಿದ್ರು. ನಂಗೆ ಬೆನ್ನು ನೋವಿದೆ ಅಂತ ಹೇಳಿದೆ. ನನಗೆ ಗೊತ್ತಿರೋರು ಒಬ್ಬರು ಡಾಕ್ಟ್ರ್ ಇದ್ದಾರೆ, KV ಮಹಾದೇವ್ ಅಂತ. ಬಾ ನೋಡೋಣ, ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಕರ್ಕೊಬಂದರು. ಅವ್ರು ಫಸ್ಟ್ ಹೇಳಿದರು, ಒಂದು 6 ತಿಂಗಳು 7 ತಿಂಗಳು ಹಿಂದೆ ಸ್ವಲ್ಪ ಇದೆ, ನೆಗ್ಲೆಕ್ಟ್ ಮಾಡಿಬಿಟ್ರಿ, ಫಸ್ಟ್ ತೋರಿಸ್ಕೊಂಬಿಡಿ ಅಂತ ಹೇಳಿದರು. ನಾನೇನು ಮಾಡಿದೆ, ಇಲ್ಲ ಸರ್ ನಾನು ಊರಿಗೆ ಹೋಗಿದ್ದು ಬರ್ತೀನಿ, ಏನೂ ಆಗಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಹೊಟ್ಟೋಗಿದ್ದೆ. ಬಟ್ ಅಲ್ಲಿ ಊರಿಗೆ ಹೋಗಿದ್ಮೇಲೆ ಏನಾಯಿತು, ಜಾಸ್ತಿ ಪೇನ್ ಬಂದಿತ್ತು. ತುಂಬ ಪೇನ್ ಅಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ. ಬಟ್ ಮಲ್ಗೋಕ್ಕೆ ಆಗ್ತಿಲ್ಲ. ನಾನು ನಿದ್ರೆ ಮಾಡಿ 6 ತಿಂಗಳಲ್ಲ, 1 ವರ್ಷನೇ ಆಗ್ಬಿಟ್ಟಿದೆ. ಇವಾಗ ಒಂದು 20 ದಿನದಿಂದ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿದ್ದೀನಿ. ಅದು ಫಸ್ಟ್ 1 ಅವರ್ ನಿದ್ದೆ ಮಾಡ್ತಿದ್ದೆ ಒಂದು ದಿನದಲ್ಲಿ ಹೇಳ್ಕೊಬೇಕು ಅಂದರೆ, ಅಷ್ಟು ಪೇನ್ ಇತ್ತು. ಇವಾಗ ಒಂದು 20 ದಿನ ಆಗಿದೆ, ನಾನು ಬಂದು 20 ದಿನ ಆಗಿದೆ ಅಷ್ಟೇ. ತುಂಬ ನೆಮ್ಮದಿಯಿಂದ ನಿದ್ರೆ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಇವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಚೆನ್ನಾಗಿ ಫಿಸಿಯೋಥೆರಪಿ ಎಲ್ಲ ಮಾಡಿದ್ರು. ಎಲ್ಲ ಬೆನ್ನೆಲ್ಲ ಮಸಾಜ್ ಎಲ್ಲ ಮಾಡಿ, ಅದು ಆಯಲೆಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ಮುಂದೆ ತೊಂದರೆ ಬರೋದೇ ಬೇಡ ಅಂದ್ಕೊಂಡು ಪಾಪ ತುಂಬ ಇನ್ನೂ 8 ದಿನ ಪರವಾಗಿಲ್ಲಮ್ಮ, ನಿಮ್ಮ ಫೀಸೇ ಕೊಡಬೇಡ, ನಾನು ಹಂಗೆ ಫ್ರೀಯಾಗಿ ನೋಡ್ತೀನಿ ಅಂತ ನನಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ, ನನಗೆ ಕಿಡ್ನಿ ಸ್ಟೋನ್ ಆಗಿದೆ. ನನಗೆ ಗೊತ್ತಿರಲಿಲ್ಲ ಅದು. ಬಟ್ ನೋವಿತ್ತು ಕಿಡ್ನಿ ಸ್ಟೋನ್ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು. ಅದು 1 ದಿನ ಅಲ್ಲ, 2 ದಿನ 3 ದಿನ ನೋಡಿದ್ರು. ಇದೇನು ಟ್ರೀಟ್ಮೆಂಟ್, ಅದು ಎಲ್ಲ ಕಡೆ ಸರಿ ಆಗ್ತಿದೆ, ಇಲ್ಲಿ ಪೇನ್ ಹಂಗೆ ಇದೆಯಲ್ಲ ಅಂತ. ಆವಾಗ ಅವ್ರು ನೋಡಿದ್ರು, ಮುಟ್ಕೊಂಡ್ಬಿಟ್ಟು, ನೋಡಮ್ಮ ಇದು ಕಿಡ್ನಿ ಸ್ಟೋನ್ ಇದೆ, ನಿಮ್ಗೆ ಅದಕ್ಕೆ ಇದು ಪೇನ್ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದ್ರು. ಆವಾಗ ಅದಕ್ಕೂ ಮೆಡಿಷನ್ ಕೊಟ್ಟರು. ಅದು ಫೀಸೇ ತೊಗೊಂಡಿಲ್ಲ ಅವ್ರು ಹೇಳ್ಕೊಬೇಕು ಅಂದರೆ, ಅದಕ್ಕೂ ಮೆಡಿಷನ್ ಕೊಟ್ಟರು. ಆ ಮೆಡಿಷನ್ ಕೊಟ್ಟಾಗಲೇ ಗೊತ್ತಾಗಿದ್ದು ಅದು ಪೇನ್ ಕಮ್ಮಿ ಆದಾಗ. ಸರ್ ಇದು ಮೆಡಿಷನ್ ಕೊಟ್ಟ ಮೇಲೆ ನೋವು ಕಮ್ಮಿ ಆಗ್ತಿರೋದು ಅಂತ. ಬಟ್ ಅದು ಕಿಡ್ನಿ ಸ್ಟೋನ್ ಇತ್ತು, ಅದು ಕಮ್ಮಿ ಮಾಡಿಕೊಟ್ರು. ತುಂಬ ಒಳ್ಳೆ ಡಾಕ್ಟ್ರು. ನಮಗೆ ಹೇಳ್ಕೊಬೇಕು ಅಂದರೆ ದೇವರು ಅಂದ್ಕೊಂಡ್ಬಿಡ್ಬೇಕು ಒಂದು ಸೈಡಲ್ಲಿ. ನನಗೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ನೆಮ್ಮದಿ ವಿಷಯ ಇದು. ಬಟ್ ಏನಾದ್ರು ನಿಮ್ಗೆ ಏನಾದ್ರು ತೊಂದರೆ ಇದ್ದರೆ ದಯವಿಟ್ಟು ಇವರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ತಗೊಳ್ಳಿ, ಬಂದು ಕಾಂಟ್ಯಾಕ್ಟ್ ಮಾಡಿ. ಎನಿವನ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ರೆಡಿ ಮಾಡ್ಕೊಡ್ತಾರೆ. ವೀಕ್ಷಕರೇ ದಯವಿಟ್ಟು ಏನಾರು ಆ ಥರ ಪ್ರಾಬ್ಲಮ್ ಇದ್ದರೆ ಬಂದು ಕೇಳ್ಕೊಳ್ಳಿ. ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ತಗೊಳ್ಳಿ. ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ KV ಮಹಾದೇವ್. ಸೊ ನೀವು ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡ್ಬೋದು. ಯೂಟ್ಯೂಬ್ನಲ್ಲಿ, ಗೂಗಲಲ್ಲಿ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂದರೆ ನಿಮಗೆ 4,000 to 5,000 ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಅದರಲ್ಲಿ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ, ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಸಮಸ್ಯೆ, PCOD, PCOS, ಕಜ್ಜಿ, ಎಕ್ಸಿಮಾ, ಸೋರಿಯಾಸಿಸ್, ಅಲರ್ಜಿ, ಕ್ಯಾನ್ಸರ್, ಈ ಥರ ಎಲ್ಲ ತರಹ ಕಾಯಿಲೆಗಳಿಗೆ, ಮತ್ತೆ ಬೋನ್ ಫ್ರಾಕ್ಚರ್ ಆಗಿರುವಂತಹವರಿಗೆ, ಅಥವಾ ಸೈಕೋಥೆರಪಿ ಅಂದರೆ ನಿಮಗೆ ನ್ಯೂರೋಪತಿ ಅಂದರೆ ನರ ಸಂಬಂಧಿ ಕಾಯಿಲೆಗಳು ಯಾವುದೇ ತರಹದಿರಲಿ, ಸೊ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ ಈ ತರ. ಸೊ ನಾನು ಹೇಳ್ತಿರ್ತೀನಿ, ಕೆಲವರು ಅವರಾಗ ಮನಸ್ಪೂರ್ವಕವಾಗಿ ವಿಡಿಯೋ ಮಾಡ್ತಾರೆ. ಸೊ ನಮಗೆ ಈ ತರ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಟ್ಕೊಂಡಿಲ್ಲ, ಅಥವಾ ಕ್ಲಿನಿಕ್ ಶಾಪ್ ಇಟ್ಕೊಂಡಿಲ್ಲ, ಮನೆಯಲ್ಲೇ ಕ್ಲಿನಿಕ್ ಇಟ್ಕೊಂಡಿದ್ದೀನಿ. ಹೊರಗಡೆ ನಂದು ಸ್ಕೂಲು ಕಾಲೇಜುಗಳಲ್ಲಿ ಯೋಗ ಒಂದು 4-5 ಸಾವಿರ ಜನ ಸ್ಟೂಡೆಂಟ್ಸ್ಗೆ ಯೋಗ ಕ್ಲಾಸಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ತುಂಬಾ ಜನ ನಾನು ಸ್ವಲ್ಪ ಪೌರೋಹಿತ್ಗೆ ಮತ್ತೆ ಕುಂಡಲಿನಿ ಹಾಕೋದು, ಇದು ಕೂಡ ನನ್ನ ಒಂದು ವೃತ್ತಿ ಒಳಗಡೆ ಪ್ರವೃತ್ತಿ ಇದೆ. ಹಾಗಾಗಿ ತುಂಬಾ ಜನ ನನ್ನ ಗುರುಗಳೇ ಅಂತ ರೆಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಕೆಲವರೆಲ್ಲ ಗುರುಗಳೇ ಅಂದಾಗ, ಇನ್ನು ಕೆಲವರು ನಮ್ಮ ಗುರುಗಳೇ ನನ್ನ ರೆಡಿ ಮಾಡಿಕೊಟ್ರು. ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು, ನನಗೆ ಕಿಡ್ನಿ ಸ್ಟೋನ್ ಇತ್ತು, ಅಥವಾ ನನಗೆ ಮಕ್ಕಳಾಗದಿರೋ ಸಮಸ್ಯೆ ಇತ್ತು, ಇನ್ಫರ್ಟಿಲಿಟಿ ಇತ್ತು, PCOD ಇತ್ತು, PCOS ಇತ್ತು, ನಾನು ತುಂಬಾ ವೆಯ್ಟ್ ಜಾಸ್ತಿ ಇತ್ತು, ಆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡು ಇವರು ಅಷ್ಟೇ 20 ದಿವಸದಲ್ಲಿ 5 kg ವೆಯ್ಟ್ ರೆಡ್ಯೂಸ್ ಆಗಿದ್ದಾರೆ. ಹಾಗೆ ನಿಮ್ಗೆ ಯಾವುದೇ ತರ ಸಮಸ್ಯೆಗಳಿದ್ರೆ, ಸೊ ಇದನ್ನ ನಾನು ಬಿಸಿನೆಸ್ ಪರ್ಪಸ್ಗೆ ಅಂತ ಮಾಡ್ತಿಲ್ಲ, ಅಥವಾ ಬಿಲ್ಡಪ್ ತಗೊಳ್ಳೋದಕ್ಕೆ, ಅಥವಾ ನನ್ನ ಹೆಸರನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆಲ್ಲ. ನನ್ನ ಉದ್ದೇಶ ಇವಾಗ ಇದೇ ಸರ್ಜರಿಗೆ ನಮ್ಮ ಹಾಸ್ಪಿಟಲ್ಗೆ ಅಥವಾ ಬೇರೆ ಯಾವುದೇ ನೀವು ಆರ್ಥೋಪೆಡಿಕ್ಸ್ ಡಾಕ್ಟರ್ ಹತ್ರ ಹೋಗಿದ್ರೆ
ಸರ್ಜರಿ, ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ. ಸೊ 4 ಸ್ಟೇಜ್ ಕ್ರಾಸ್ ಆಗಿದೆ ಅಂದರೆ ಸರ್ಜರಿನೇ ಸಜೆಸ್ಟ್ ಮಾಡೋದು. ಸರ್ಜರಿಗೆ ಅದು ಇಂಪ್ಲಾಂಟ್ ಹಾಸ್ಪಿಟಲ್ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ 1,20,000 ಇಂದ 5 lakhs ತನಕ ಆಗ್ತದೆ. ಲೈಫ್ ಲಾಂಗ್ ನೀವು ಫಾರ್ವರ್ಡ್ ಬೆಂಡ್ ಮಾಡುವಾಗಿಲ್ಲ, ವೈಟ್ ಲಿಫ್ಟ್ ಮಾಡುವಾಗಿಲ್ಲ, ಸ್ಟೇರ್ ಕೇಸ್ ಹತ್ತುವಾಗಿಲ್ಲ, 6 months ಬೆಡ್ ರೆಸ್ಟ್ ಬೇಕಾಗ್ತದೆ. ಸೊ ಫಿಸಿಯೋಥೆರಪಿ ಬೇಕಾಗ್ತದೆ. ಮತ್ತೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ. ನಿನ್ನೆ ಒಬ್ಬರು ಮಂಡ್ಯ ಹತ್ರ ಪಾಂಡವಪುರ, ಮಂಡ್ಯ ಹತ್ರ ಒಂದು ಅಟ್ನ ಅಲ್ಲಿಂದ ಕಾಲ್ ಮಾಡಿದ್ರು. ಸರ್ ನಿಮ್ಮ ಹತ್ರ ನಮ್ಮ ಮಾವನ್ನ ಕರ್ಕೋಬೇಕು ಅನ್ಕೊಂಡಿದ್ದೆ, ಯಾರೋ ಹೇಳಿದ್ರು ಆಯುರ್ವೇದ ಡಾಕ್ಟರ್ಗೆ ಅದೆಲ್ಲ ಹೇಳಿ ಗೊತ್ತಾಗ್ತದೆ, ಆಯುರ್ವೇದ ಮೆಡಿಸಿನ್ಸ್ ತಗೊಂಡ್ರೆ ಸರಿ ಹೋಗ್ತದ ಅಂತೇಳಿ. ಸೊ ಹಾಗಾಗಿ ಅವರೆಲ್ಲ ಮೈಸೂರಿನಲ್ಲಿ ಸರ್ಜರಿ ಮಾಡಿಸ್ಕೊಂಡ್ರಂತೆ. ಅದು ಇನ್ಫೆಕ್ಷನ್ ಆಗಿ ಪಸ್ ಎಲ್ಲ ಆಗಿ ಮತ್ತೆ 2ನೇ ಸರಿ ಸರ್ಜರಿ ಮಾಡಬೇಕು ಅಂತ ಇಟ್ಕೊಂಡಿದಾರಂತೆ. 1 month ಇಂದ ಅದು ಪಸ್ ಎಲ್ಲ ಇನ್ಫೆಕ್ಷನ್ ಆಗಿ 1 month ಇಂದ ಮೈಸೂರು ಹಾಸ್ಪಿಟಲ್ ಅಲ್ಲಿ. ಸೊ ಅವರು ಇನ್ನೂ ಅಲ್ಲೇ ಇದಾರಂತೆ. ಆ ಥರ ದಯವಿಟ್ಟು ಮಾಡ್ಕೋಬೇಡಿ. ಸೊ ನಮಗೆ ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದೀವಿ. ನೀ ರಿಪ್ರೆಸ್ಮೆಂಟ್, ಹಿಪ್ ರಿಪ್ರೆಸ್ಮೆಂಟ್ ಅಥವಾ ಈಲ್ ಪೈನ್ ವಿತೌಟ್ ಸರ್ಜರಿ ಇದೆ. ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ, ಬೆನ್ನು ನೋವಿನ ಸಮಸ್ಯೆ ಅಥವಾ ನಿಮ್ಮ ಕುತ್ತಿಗೆ ನೋವಿನ ಸಮಸ್ಯೆ, ಭುಜಗಳ ನೋವಿನ ಸಮಸ್ಯೆ, ಈ ತರದ್ದು ಸಾವಿರಾರು ಜನ, ಲೆಕ್ಕವಿಲ್ಲದಷ್ಟು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಕ್ಯೂರ್ ಆಗಿರೋರು ವಿಡಿಯೋಗಳು ನಿಮಗೆ ಸಿಗ್ತವೆ. ನೀವು ಸರ್ಚ್ ಮಾಡ್ತಾ ಹೋಗ್ಬಹುದು. ಸೊ ನಾನು ಇದನ್ನ ಬಿಸಿನೆಸ್ ಪರ್ಪಸ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ, ಬಟ್ ಬೇರೆಯವ್ರಿಗೆ ಆಪರೇಷನ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡು ಮತ್ತೆ ಲೈಫ್ ಲಾಂಗ್ ಸಫರ್ ಮಾಡ್ತಾರಲ್ಲ ಅನ್ನುವಂಥ ಉದ್ದೇಶಕ್ಕೋಸ್ಕರ. ಸೊ ತುಂಬಾ ಜನ ನನ್ನ ಹತ್ರ ಕಮಿಷನರ್ಗಳು ಬಂದಿರೋದಿದೆ, ಪೊಲೀಸ್ ಆಫೀಸರ್ಸ್ಗಳು ಬಂದಿದೆ, ಅಡ್ವೊಕೇಟ್ಗಳು ಬಂದಿದ್ದಿದೆ, VVIPಗಳು ಬಂದಿದ್ದಿದೆ. ಕೆಲವರೆಲ್ಲ ತುಂಬಾ ಜನ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರೋ ಇದ್ದಾರೆ. ದೊಡ್ಡ ಒಳ್ಳೆ ಬಿಸಿನೆಸ್ ಮ್ಯಾನ್ಗಳೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವ್ರ ಮನೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ದೆ. ಯಾಕೆಂದ್ರೆ ಅವರೆಲ್ಲ ಹೈಫೈ ಲೈಫು. ನಾನು ಮಿಡ್ಲ್ ಕ್ಲಾಸ್ ನಲ್ಲಿ ನಾನು ಟ್ರೀಟ್ಮೆಂಟ್ ಮಾಡೋದು ಅಂದ್ರೆ ನಾನು ದೊಡ್ಡ ಹಾಸ್ಪಿಟಲ್ ಆಗಲಿ ಕ್ಲಿನಿಕ್ ಆಗಲಿ, ತುಂಬಾ ಜನ ಹೇಳ್ತಾರೆ ಇಟ್ಕೊಂಡು ನೀವು ಆ ಥರ ಮಾಡ್ಬೋದಲ್ಲ ಅಂತೇಳಿ. ನನಗದು ಬೇಕಿಲ್ಲ. ಸೊ ಇಲ್ಲಿ ಹೊರಗಡೆಯಿಂದ ಬಂದವರು 1 month ಅಥವಾ ನಾನು 1 month ಹೇಳಿರ್ತೀನಿ, ನಿಮ್ಗೆ 20 days ಅಲ್ಲೇ ಕ್ಯೂರ್ ಮಾಡ್ಕೊಡ್ತೀನಿ, 25 days ಆಗ್ಬಹುದು. ನಾನು ಹೇಳಿದ್ದು ಕರೆಕ್ಟಾಗಿ ನೀವು ಡಯಟ್ ಮತ್ತೆ ಮಾರ್ನಿಂಗ್ ಈವ್ನಿಂಗ್ 2 time ಟ್ರೀಟ್ಮೆಂಟ್ ಬಂದ್ರೆ 20 ದಿವಸದಲ್ಲಿ ಅದೆಂತಹ ಪ್ರಾಬ್ಲಮ್ಸ್ ಇದ್ರು ಸಾಲ್ವ್ ಮಾಡ್ಕೊಡ್ತೀನಿ. ಬಟ್ ಹೊರಗಡೆನವ್ರು ಏನಾದ್ರು ಇಲ್ಲಿ ಬಂದು ಸ್ಟೇ ಮಾಡ್ತೀನಿ ಅಂದ್ರೆ ಇಲ್ಲಿ ಇರ್ಬೇಕಾಗ್ತದೆ, ಒಂದು 20 days ಅಥವಾ 1 month ಇರ್ಬೇಕಾಗ್ತದೆ. ಲೋಕಲ್ ಇರೋರಾದ್ರೆ, ನಮ್ಮ ತ್ಯಾಗರಾಜನಗರದ ಸುತ್ತಮುತ್ತ ಇರೋರಾದ್ರೆ, ಸೊ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋದಿಲ್ಲ, ನಿಮ್ಮ ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ಅಂದ್ರೆ ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ, ಸೊ ಸರ್ವಿಕಲ್ ಸ್ಪಾಂಡಿಲೈಟಿಸ್, ಲಂಬರ್ ಸ್ಪಾಂಡಿಲೈಟಿಸ್, ಈ ತರದಕ್ಕೆ. ಬೇರೆ ಕಾಯಿಲೆಗಳಿಗೆ ಸೊ ನೀವು ಒಂದ್ಸರಿ ಬಂದು ತೋರಿಸ್ಕೋಬೇಕಾಗ್ತದೆ. ಈಗ ಸೋರೆಸಿಸ್ ಅಂತ ಅದಕ್ಕೆಲ್ಲ 6 month ಟ್ರೀಟ್ಮೆಂಟ್, ಸೋರೆಸಿಸ್, ಎಕ್ಸಿಮಾ ಇದೆಲ್ಲ. ಸೊ ಆಟೋ ಇಮ್ಯೂನ್ ಡಿಸೀಸ್ ಇಂಥದಕ್ಕೆ ನಿಮ್ಗೆ 6 month ಮೆಡಿಸಿನ್ಸ್ ತಗೋಬೇಕಾಗ್ತದೆ, ಡಯಟ್ ಫಾಲೋ ಮಾಡಬೇಕಾಗ್ತದೆ. ಬೇರೆ ಪೈಲ್ಸು, ಪಿಸ್ತುಲಾ, ಪಿಸ್ಸರು ಈ ತರದೆಲ್ಲ ಒಂದ್ಸಾರಿ ಬಂದು ತೋರಿಸ್ಕೊಂಡು ನೀವು ಇರೋ ಕಡೆನೆ ನಿಮಗೆ ಕೊರಿಯರ್ ಮುಖಾಂತರ ಮೆಡಿಸಿನ್ಸ್ ಅನ್ನ ಕಳಿಸ್ಕೊಡ್ತೀವಿ. ಆ ತರ ಸ್ಪೆಸಿಲಿಟಿನೂ ಇದೆ. ನಿಮ್ಗೆ ಯಾವುದೇ ತರದ ಸಮಸ್ಯೆಗಳಿದ್ರೆ, ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವ್ರು ಬಂದವ್ರೆ, ಇವರು ನಮ್ಮ ರಿಲೇಟಿವ್ ಅಲ್ಲ, ಫ್ರೆಂಡ್ ಅಲ್ಲ, ಅವ್ರನ್ನ ದುಡ್ಡು ಕೊಟ್ಟು ವಿಡಿಯೋನು ಮಾಡಿಸ್ತಿಲ್ಲ. ಓಕೆ, ಸೊ ಅವ್ರಿಗೆ ಸಂಪೂರ್ಣ ಕ್ಯೂರ್ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋದಕ್ಕೆ. ಮತ್ತೆ ಅವ್ರು ಹೇಳಿದ್ರು ನನಗೆ, ಸೊ ಅವ್ರು ಹೇಳಿದ್ರು ಈ ತರ ತುಂಬಾ ಜನ ಹೇಳಿದ್ದಾರೆ. ಸೊ ಅವ್ರ ಮನೆಗಳಲ್ಲೇ 4-5 ಜನ ಡಾಕ್ಟರ್ ಇದ್ದು ನನ್ನ ಹತ್ರ ಸಜೆಸ್ಟ್ ಮಾಡಿದ್ದಾರೆ. ಜರ್ಮನ್ನು, UK ಇಂದ, ಕೇರಳ, ತಮಿಳುನಾಡಿಂದ ಎಲ್ಲ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಯಾರಿಗೂ ಇಲ್ಲಿ ತನಕ ಪ್ರಾಬ್ಲಮ್ಸ್ ಬಂದಿಲ್ಲ. ಯಾರಿಗೆ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತದೆ ಅಂದ್ರೆ, ನಾನು ಏನ್ ಹೇಳಿರ್ತೀನಿ ಅದನ್ನ ಫಾಲೋ ಮಾಡದೇ ಇರೋರಿಗೆ ನಾನು ಒಂದಷ್ಟು ಫಿಸಿಕಲಿ ಎಕ್ಸರ್ಸೈಸಸ್ಗಳು ಹೇಳ್ಕೊಟ್ಟಿರ್ತೀನಿ, ಅದನ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕು. ಇಷ್ಟು ತಿಂಗಳು ನೀವು ಫಾರ್ವರ್ಡ್ ಬೆಂಡ್ ಮಾಡಬಾರ್ದು, ಭಾರ ಎತ್ತಬಾರ್ದು ಅಂತ ಹೇಳಿರ್ತೀನಿ, ಅದನ್ನು ಮಾಡಬಾರ್ದು. ವೆಯ್ಟ್ ಅನ್ನ ಮತ್ತೆ ದಪ್ಪ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ನಾನು ಏನು ಮೆಡಿಸಿನ್ಸ್ ಕೊಟ್ಟಿರ್ತೀನಿ, ಅದು ಕ್ಯಾಲ್ಸಿಯಂ ಡಿಫೆನ್ಸಿ ಇದ್ರೆ ಅಥವಾ ವೈಟಮಿನ್ D ಡಿಫೆನ್ಸಿ ಇದ್ರೆ, ಸೊ ಅಥವಾ ಏನಾದರೂ ನರ ಸಂಬಂಧಿ ಕಾಯಿಲೆಗಳಿದ್ದು ಅದಕ್ಕೆ ಏನಾದರೂ ಇದ್ರೆ, ಸೊ ನಿಮಗೆ ಸೈನೈಡ್ ಫ್ಲೂಯಿಡ್ ಅದು ಇನ್ಕ್ರೀಸ್ ಆಗಬೇಕು ಅಂದ್ರೆ, ಅದು ಜಾಸ್ತಿ ಆಗಬೇಕು ಅಂದ್ರೆ, ಕಾರ್ಟಿಲೇಜ್ ಸೌದೋಗಿರೋದು ಮತ್ತೆ ನಿಮ್ಗೆ ಅದು ರೀಗ್ರೋತ್ ಆಗಬೇಕು ಅಂದ್ರೆ ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟಿರ್ತೀನಿ. ಅದನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಸೊ ನಾನು ಹೇಳಿದಾಗೆ ನೀವು 3 ಅಥವಾ 4 ಅಥವಾ 6 month ನೀವು ಅದನ್ನ ಕಂಪ್ಲೀಟ್ ನಾನು ಹೇಳಿದ್ದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಲೈಫ್ ಲಾಂಗ್ ಮತ್ತೆ ನಿಮ್ಗೆ ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಸೊ ಈ ತರದ್ದು ಆಗುದಿಲ್ಲ. ನಿಮಗೆ ನೀ ರಿಪ್ಲೇಸ್ಮೆಂಟ್ ಸಂಪೂರ್ಣವಾಗಿ 4 ಸ್ಟೇಜ್ ಸೌದೋಗಿದೆ ಅಂದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಬಟ್ ಈ ಡಿಸ್ಕ್ ಬಲ್ಜಿಂಗ್, ಡಿಸ್ಕ್ ಸ್ಲಿಪ್, ಸಯಾಟಿಕಾ ಈ ತರದಕ್ಕೆ ಆಪರೇಷನ್ ಬೇಕಿಲ್ಲ. ವಿತೌಟ್ ಸರ್ಜರಿ ನಿಮಗೆ ವೆರಿಕೋಸ್ ವೇನ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಇರ್ಬೋದು, ಸರ್ಜರಿ ಇಲ್ಲದೆ ನಿಮಗೆ ಕ್ಯೂರ್ ಮಾಡ್ಕೊಡ್ತೀನಿ ಅಂತೇಳಿ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ.
ಸೊ ನೀವು ಆ ಥರದ ಹೆಲ್ಪ್ ಪಡಿಬಹುದು. ಈಗ ಇವ್ರಿಗೆ ಕಂಪ್ಲೀಟ್ ಮತ್ತೆ ಇವ್ರು ಹೇಳಿದ್ರು ಒಂದು 2-3 ಪಾಯಿಂಟ್ ನನ್ನ ಹತ್ರ ದುಡ್ಡು ತಗೊಳ್ದೆ ಮಾಡಿದ್ದಾರೆ ಅಂತ. ಇವ್ರ ಅಣ್ಣ ತುಂಬಾ ಸೋಷಿಯಲ್ ವರ್ಕ್, ತುಂಬಾ ಒಳ್ಳೆ ಜನ. ನಾವೆಂಥ ಟೈಮ್ನಲ್ಲಿ ಕರೆದ್ರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರ ಹತ್ರ ನಾನು ತಗೊಂಡಿರೋದು 80,000, 80,000. ಬಟ್ ಇದೇ ಕಂಪ್ಲೇಂಟ್ಗೆ, ಇದೇ ಪ್ರಾಬ್ಲಮ್ಸ್ಗೆ ನಿಮಗೆ 3.5 4.5 5 ಲಕ್ಷ ತನಕ ಆಗ್ತದೆ. ಅವ್ರು ತುಂಬಾ ಬೇಕಾದ ಮನಸ್ಸರು, ಗೊತ್ತಿರೋರು ಅಂತೇಳಿ ಅವ್ರಿಗೆ 80,000 ತಗೊಂಡಿದ್ದೀನಿ. ಸೊ ಹಾಗಾಗಿ ಮತ್ತೆ ಅವ್ರಿಗೆ ಕಿಡ್ನಿ ಸ್ಟೋನ್ಗೆ ಅಷ್ಟೇ ತುಂಬಾ ಬೇಕಾದವರು ಅಂತೇಳಿ ಕಿಡ್ನಿ ಸ್ಟೋನ್ಗೆ ಟ್ರೀಟ್ಮೆಂಟ್ ಫ್ರೀ ಕೊಟ್ಟಿದ್ದೀನಿ. ಎಲ್ಲರಿಗೂ ಆ ಥರ ಕೊಡೋದಕ್ಕಾಗೋದಿಲ್ಲ. ಸಾವಿರಾರು ಜನ ಇಲ್ಲಿ ನಮ್ಮ ಜನರ ಮೆಂಟಾಲಿಟಿ ಏನಂದ್ರೆ ಚೆನ್ನಾಗಿರ್ತಾರೆ, ಅನುಕೂಲ ಇರ್ತದೆ, ಸೊ ನಮಗೆ ಬಡತನ ಇದೆ, ಆಗಿದೆ, ಹೀಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಾರೆ. ಸೊ ನಮ್ಮ ಥೆರಪಿ ತುಂಬಾ ಕಷ್ಟ ಇದೆ. ಆಪರೇಷನ್ ಇಲ್ಲದೆ ಸರಿ ಮಾಡಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ತಿಂಗಳೆಲ್ಲ ನನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಆ ಥರ ಮಾಡ್ಕೊಡೋದಕ್ಕೆ ಆಗುದಿಲ್ಲ. ಇದನ್ನ ಹೇಳ್ಬಿಡ್ತೀನಿ. ಪಾಪ ಅವ್ರು 2-3 ಸರಿ ಹೇಳಿದ್ರು. ಆಮೇಲೆ ನೀವು ಕೊಡೋದಿಲ್ಲ, ಫ್ರೀ ಆಗಿ ಮಾಡ್ತಾರೆ, ಏನೋ ನಾವು ಹೇಳ್ಕೊಳ್ಳೋಣ ಅಂತೇಳಿ ಫ್ರೀ ಆಗಿ ಯಾರಿಗೂ ಮಾಡ್ಕೊಡೋದಿಲ್ಲ. ಕನ್ಸಲ್ಟೇಷನ್ ಇರ್ತದೆ. ಮತ್ತೆ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ನಿಮಗೆ ಫಸ್ಟ್ ಸ್ಟೇಜ್ ಇದೆಯಾ, ಸೆಕೆಂಡ್ ಸ್ಟೇಜ್ ಇದೆಯಾ, ಥರ್ಡ್ ಸ್ಟೇಜ್ ಇದೆಯಾ, ಫೈನಲ್ ಸ್ಟೇಜ್ ಇದೆಯಾ, ಅಥವಾ ನಂಬರ್ 1, 2, 3, 4, 5 S1, S5. ಸೊ ಕೆಲವರಿಗೆ ಥೊರಾಸಿಸ್ ಅಲ್ಲಿ ಇರುತ್ತೆ, ಕೆಲವು ಶೋಲ್ಡರ್ ಪೇನ್ ಇರುತ್ತೆ, ಕೆಲವರಿಗೆ ಲಂಬರ್ ಸ್ಪಾಂಡಿಲೈಟಿಸ್, ಸರ್ವೈಕಲ್ 2 ಇರ್ತದೆ. ಹಾಗಾಗಿ ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ಫೀಸ್ ಎಷ್ಟಾಗ್ತದೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಂದೇ ಫೀಸ್ ಅಪ್ಲೈ ಆಗೋಲ್ಲ. ಕಡಿಮೆನೂ ಆಗ್ಬೋದು, ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಬಟ್ ನಿಮಗೆ ನಾನು ಕಾನ್ಫಿಡೆಂಟ್ ಆಗಿ 100ಕ್ಕೆ 100ರಷ್ಟು ಗ್ಯಾರಂಟಿ ಕೊಟ್ಟು ಹೇಳ್ತೀನಿ, ಡೌಟ್ ಬೇಡ. ನಿಮ್ಗೆ ಅದ್ರ ಮೇಲೂ ಡೌಟ್ ಇದ್ರೆ ನಿಮ್ಮ ಮನೆ ಬರ ಎಲ್ಲಾದ್ರೂ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳಿ, ಸಫರ್ ಮಾಡಿ. ಸೊ ಅಂತ ಹೇಳ್ತಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಿಮಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನೀವು ನಮ್ಮನ್ನ ಕನ್ಸಲ್ಟ್ ಮಾಡ್ಬೋದು. ನೀವು MRI ಸ್ಕ್ಯಾನು, CT ಸ್ಕ್ಯಾನು, ಅದೇನೇನು ಮಾಡಿಸಿದ್ರು ರಿಪೋರ್ಟ್ಗಳು ಕೊಡಿ. ನಾನು ವಾಟ್ಸಪ್ಗೆ ಇದೇ ವಾಟ್ಸಪ್ ನಂಬರ್ ಕಳಿಸಿ, ಫೋನ್ ಮಾಡಿ ಮಾತಾಡಿ. ಇವಾಗ ಬೆಳಗ್ಗೆ ಈಗ ಒಂದು 2 ನಿಮಿಷದಿಂದ ಒಬ್ರು ಮಾಡಿದ್ರು. ಆ ಥರ ಫೋನ್ ಮಾಡಿ ನಿಮ್ದು ಏನಾದರೂ ರಿಪೋರ್ಟ್ ಎಲ್ಲ ತಗೊಬನ್ನಿ. ಏನೂ ಇಲ್ವಾ ಪರವಾಗಿಲ್ಲ, ನಾನು ಇಲ್ಲಿ ಕಳಿಸ್ಕೊಡ್ತೀನಿ. ಅಲ್ಲಿ ಜಸ್ಟ್ ಒಂದು ಎಕ್ಸ್ರೇ ಮಾಡಿಸ್ಕೊಬಂದ್ರೆ ಸಾಕು. ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ನೀವು ಇಷ್ಟ ಇರೋರು ಟ್ರೀಟ್ಮೆಂಟ್ ತಗೋಬಹುದು. ಬಲವಂತ ಯಾರಿಗೂ ಅದನ್ನು ಫೋರ್ಸ್ ಮಾಡೋದನ್ನ. ಇಷ್ಟ ಇಲ್ದಿರೋರು ನಿಮ್ಗೆ ಎಲ್ಲೇ ಬೇಕೋ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕು, ಅಷ್ಟೇ ನನ್ನ ಇಂಟೆನ್ಷನ್. ಸೊ ಹಾಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 9945123126. ಸರ್ವಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬಾ ಜನ ಆಯುರ್ವೇದ ಅಂದ ತಕ್ಷಣ ಸೊ ಏನೋ ಗಿಡಮೂಲಿಕೆಗಳು ಕೊಡ್ತಾರೆ, ಬೇರ್ ಕೊಡ್ತಾರೆ, ಸ್ಟೆಮ್ ಕೊಡ್ತಾರೆ, ಪೌಡರ್ ಕೊಡ್ತಾರೆ, ಕಷಾಯ ಕುಡೀರಿ ಅಂತಾರೆ. ಅದರಿಂದ ನಂದು ಅದು ಬ್ಲಡ್ ಕ್ಯಾನ್ಸರ್ ಆಗ್ಬಹುದು, ಅಥವಾ ಬೇರೆ ತರದ ಕ್ಯಾನ್ಸರ್ ಆಗಬಹುದು, ಅಥವಾ ಡಿಸ್ಕ್ ಬಲ್ಜಿಂಗು, ಸಯಾಟಿಕಾ, ಇನ್ಫರ್ಟಿಲಿಟಿ, PCOD, PCOS, ಸೋರಿಯಾಸಿಸ್. ನಾವು ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ನಾವು ಅಬ್ರಾಡಿಂದೆಲ್ಲ ತೋರ್ಸ್ಕೊಂಡ್ ಬಂದಿದ್ದೀವಿ. ದೊಡ್ಡ ದೊಡ್ಡ ಫೇಮಸ್ ಸರ್ಜನ್ಗಳ ಹತ್ರ ತೋರ್ಸ್ಕೊಂಡ್ ಬಂದಿದ್ದೀವಿ. ಎಲ್ಲೂ ಕ್ಯೂರ್ ಆಗಿಲ್ಲ. ಇವ್ರ ಕೈಲಿ ಏನಾಗ್ತದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಮ್ಮ ಸರ್ವಿಸ್ ಆಗಿರ್ತದೆ, ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಹಾಗಾಗಿ ನಿಮಗೆ ಒಂದ್ಸಗೆ ನಾನು ಇದನ್ನ ನಿಮಗೆ ಹೊತ್ತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ಸ್ ಇದೆ ಒಂದ್ಸರಿ ಕಾಲ್ ಮಾಡಿ, ಏನು ಕಳ್ಕೊಳ್ಳೋದೇನಿಲ್ಲ. ತುಂಬಾ ಜನ ಬಂದು ಹೋಗ್ತಾರೆ. ಇನ್ನು ಕೆಲವರು ಜನರ ಮೆಂಟಾಲಿಟಿ ಏನಿದೆ ಅಂದ್ರೆ, ಸೊ ಇವ್ರದ್ದು ಏನಿಲ್ಲ, ಇಲ್ಲಿ ಸ್ಟಾಪ್ ಇಲ್ಲ, ನರ್ಸಿಂಗ್ ಇಲ್ಲ, ಅದಿಲ್ಲ, ಇದಿಲ್ಲ, ವೈಫೈ ಇಲ್ಲ, ಇಲ್ಲಿ ಜಗಮಗ ಲೈಟ್ ಇಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಎಲ್ಲೋ ಸುಮ್ಮನೆ ಏನೋ ದುಡ್ಡಿಗೆ ಅಥವಾ ಏನೋ ಗೊತ್ತಿಲ್ಲದೇನೆ ಏನೋ ಒಂದು ಆಯಿಲ್ ಮಸಾಜ್ ಮಾಡಿ ಇನ್ನೇನೋ ಮಾಡಿ ಸುಮ್ಮನೆ ದುಡ್ಡು ಇಸ್ಕೊಂಡು ಕಳ್ಸ್ಕೊಂಡ್ಬಿಡ್ತಾರೆ. ಆ ತರ ಮೆಂಟಾಲಿಟಿ ದಯವಿಟ್ಟು, ಯಾಕೆಂದ್ರೆ ಅದು ಸಾಮಾನ್ಯ ಮನುಷ್ಯನಿಗೆ ಬರುವಂತಹದ್ದು ಕಾಮನ್ ಅದು. ಹಾಗಾಗಿ ತುಂಬಾ ಜನ ಬರ್ತಾರೆ, ನೋಡ್ಕೋತಾರೆ, ತೋರ್ಸ್ಕೋತಾರೆ, ಹೊರಟೋಗ್ತಾರೆ. ಇನ್ ಕೆಲವರು ಈ ತರ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಇವ್ರು ಯಾರೋ ಒಂದು 4 ಜನ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಈಗ ಜನರ ಬಾಯಿಂದ ಬಾಯಿಗೆ ಹೋಗಿ ಅಂತವ್ರು ಬಂದು ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಂಡವ್ರಿಗೆ 100 ಅಲ್ಲ 1000% ಕ್ಯೂರ್ 100% ಆಗ್ತದೆ. ನಾನು ಹೇಳಿದ್ರು ಮಾತ್ರ ಫಾಲೋ ಮಾಡಬೇಕು. ಡಯಟ್ ಆಗ್ಬಹುದು ಅಥವಾ ಮತ್ತೊಂದು ಇನ್ನೊಂದು ಆಗ್ಬಹುದು. ನಾನು ಹೇಳಿದ್ದನ್ನ ನೀವು ಫಾಲೋ ಮಾಡೋರಿದ್ರೆ ಯಾರಾದ್ರೂ ಪರವಾಗಿಲ್ಲ, ನಿಮ್ಮ ಕಾಯಿಲೆಗಳು, ನಿಮ್ಮ ನೋವು, ನಿಮ್ಮ ಹಿಂಸೆ, ನಿಮ್ಮ ನರಕಗಳು ಕಡಿಮೆ ಆಗ್ಬೇಕಷ್ಟೇ. ನಿಮಗೆ ನನ್ನ ಹಾಸ್ಪಿಟ್ಲ್ ಕಟ್ಕೊಂಡು ಏನಾಗಬೇಕು, ನನ್ನ ಕ್ಲಿನಿಕ್ ಕಟ್ಕೊಂಡು ಏನಾಗಬೇಕು, ನಮ್ಮ ಸ್ಟಾಫ್ ಕಟ್ಕೊಂಡು ಏನಾಗಬೇಕಾಗಿತ್ತು, ನಾನು ನಿಕ್ಕರ್ ಬನಿಯನ್ನು ಹಾಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಏನಾಗಬೇಕು, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆ ಥರ ಮೈಂಡ್ ಸೆಟ್ ಇರುವಂತಹವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯಮಾಡಿ ಪಾಪ ತುಂಬಾ ಜನಕ್ಕೆ ಎಲ್ಲರ ಹತ್ರ ಒಂದೇ ತರ ಇರೋದಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಇರೋದಿಲ್ಲ, ಮತ್ತೆ ಅದೆಲ್ಲ ಸ್ವಲ್ಪ ಟ್ರಿಕ್ಕಿ. ಬೆನ್ನಿನ ಆಪರೇಷನ್ಗಳೆಲ್ಲ ತುಂಬಾ ಟ್ರಿಕ್ಕಿ. ಮಾಡಿಸ್ಕೊಳಕ್ ಹೋಗ್ಬೇಡಿ ಅಂತ ಬೇಕಾದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಮಿಕ್ಕಿದ್ದು ನಿಮಗೆ ಸೇರಿದ್ದು.
ಸೊ ಬೇರೆಯವ್ರಿಗೂ ಶೇರ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ದಯಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.